ಬೆಂಗಳೂರು ಉತ್ತರ ವಲಯದಲ್ಲಿ ಬುಲ್ಡೋಸರ್ ಗರ್ಜನೆ. ಕೋಗಿಲ್ ಲೇಔಟ್ ಬಳಿಕ ತರಿಸದ್ರದಲ್ಲಿ 22 ಮನೆ ನೆಲಸಮ. 100 ಕೋಟಿ ಮೌಲ್ಯದ ಭೂಮಿ ವಶ. ಕಾನೂನು ಪಾಲನೆಯ ಕಠಿಣ ಕ್ರಮವೇ ಇದು ಅಥವಾ ಸಾಮಾನ್ಯ ಜನರ ಬದುಕಿನ ಮೇಲೆ ಬುಲ್ಡೋಸರ್ ಓಟವೇ? ನಿನ್ನೆ ಬೆಳಿಗ್ಗೆಯೇ ಜೆಸಿಬಿ ಪೊಲೀಸ್ ಬಿಗಿ ಭದ್ರತೆ ಬಿಡಿಎ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದಾಳಿ ನಡೆಸಿ ಅಕ್ರಮವಾಗಿ ನಿರ್ಮಿಸಲಾದ ಮನೆಗಳನ್ನು ಒಂದೊಂದಾಗಿ ಧ್ವಂಸಗೊಳಿಸಿದೆ. ಬಿಡಿಎ ಹೇಳುವುದೇನು? ಬಿಡಿಎ ಅಧಿಕಾರಿಗಳ ಸ್ಪಷ್ಟನೆ. ಸರ್ಕಾರ ಬಿಡಿಎ ಭೂಮಿಯಲ್ಲಿ ಅಕ್ರಮವಶ ಯಾವುದೇ ಕಾನೂನು ಅನುಮತಿ ಇಲ್ಲ. ಲೇಔಟ್ ನಿಯಮಗಳ ಉಲ್ಲಂಘನೆ ನ್ಯಾಯಾಲಯದ ನಿರ್ದೇಶನದಂತೆ ಕಾನೂನು ಕ್ರಮ ಎಂದು ಬಿಡಿಎ ಹೇಳಿಕೆ. ಇಲ್ಲಿ ಜನರ ಕಣ್ಣೀರಿನ ಕಥೆಯೂ ಇದೆ. ವರ್ಷಗಳಿಂದ ವಾಸವಾಗಿದ್ದ ಮನೆಗಳು ಕ್ಷಣಗಳಲ್ಲಿ ಧ್ವಂಸ. ಸಾಮಾನು ಹೊರತೆಗೆದುಕೊಳ್ಳಲು ಸಮಯವೇ ಇಲ್ಲ. ಮಹಿಳೆಯರು, ಮಕ್ಕಳು, ವೃದ್ಧರು ಸಂಕಷ್ಟದಲ್ಲಿ. ಪರ್ಯಾಯ ವಸತಿ ಎಲ್ಲಿ ಎಂಬ ಪ್ರಶ್ನೆ. ಮಕ್ಕಳ ಶಿಕ್ಷಣ, ದಿನನಿತ್ಯದ ಜೀವನ ಅಸ್ತವ್ಯಸ್ತ. ನಮಗೆ ಸರಿಯಾದ ನೋಟಿಸ್ ಬಂದಿಲ್ಲ, ನಾವು ಕಾನೂನುಬದ್ಧವಾಗಿಯೇ ಮನೆ ಕಟ್ಟಿದ್ದೇವೆ ಎಂದರೂ ಬಿಡಿಎ ಸುಮ್ಮನಾಗಲಿಲ್ಲ. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನತೆ ಆದರೂ ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ನಿಯಂತ್ರಣ. ಆದರೆ ಸ್ಥಳೀಯರ ವಾದಕ್ಕೆ ಪ್ರತಿಕ್ರಿಯೆ ನೀಡಿದ ಬಿಡಿಎ ಹಲವಾರು ಬಾರಿ ನೋಟಿಸ್ ನೀಡಲಾಗಿದೆ, ಕಾನೂನು ಪ್ರಕಾರವೇ ಕಾರ್ಯಾಚರಣೆ ಮಾಡಲಾಗಿದೆ ಎಂದಿದೆ. ಇನ್ನು ಮುಂದುವರಿದು ಬಿಡಿಎ ಇನ್ನೂ ಆಪರೇಷನ್ ಮುಂದುವರಿಕೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ. ಅಕ್ರಮ ಕಟ್ಟಡಗಳಿಗೆ ರಿಯಾಯಿತಿ ಇಲ್ಲ. ಬೆಂಗಳೂರು ಸುತ್ತಮುತ್ತ ಇನ್ನಷ್ಟು ಪ್ರದೇಶಗಳಲ್ಲಿ ಆಪರೇಷನ್ ಸೆಡ್ ಮುಂದುವರಿಯಲಿದೆ ಎಂದು ಹೇಳಿದೆ. ಅಕ್ರಮ ತೆರವಿಗೆ ಕಾನೂನು ಸರಿ, ಆದರೆ ಪುನರ್ವಸತಿ ಏನು? ನೋಟಿಸ್ ವಿಚಾರದಲ್ಲಿ ಪಾರದರ್ಶಕತೆ ಇದೆಯಾ? ಬಡ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಯಾರು ಹೊಣೆ? ಇನ್ನು ಇಲ್ಲಿ ಹುಟ್ಟುವಂಥ ಪ್ರಶ್ನೆ, ಅಕ್ರಮ ಲೇಔಟ್ ಹುಟ್ಟುವಾಗ ನೀವು ಎಲ್ಲಿದ್ರಿ? ಅನುಮತಿ ಇಲ್ಲದೆ ಕಟ್ಟಡಗಳು ಹೇಗೆ ಬೆಳೆದವು? ಅಕ್ರಮದ ವಿರುದ್ಧ ಕಾನೂನು ಬೇಕು, ಆದರೆ ಕಾನೂನಿನ ಜೊತೆಗೆ ಮಾನವೀಯತೆಯೂ ಕೂಡ ಬೇಕು. ಆದ್ದರಿಂದ ತೆರವಿಗೆ ಮೊದಲು ಸ್ಪಷ್ಟ ನೋಟಿಸ್ ಪ್ಲಸ್ ಸಮಯ ನೀಡಬೇಕು. ತಾತ್ಕಾಲಿಕ ಪುನರ್ವಸತಿ ಕೇಂದ್ರ, ಮಧ್ಯವರ್ತಿಗಳ ಮೇಲೆ ಕ್ರಿಮಿನಲ್ ಕ್ರಮ ಜರುಗಿಸಬೇಕು. ಬುಲ್ಡೋಸರ್ ನ್ಯಾಯವೇ ಅನ್ಯಾಯವೇ? ನಿಮ್ಮ ಅಭಿಪ್ರಾಯ ಏನು?